ಜೇನುಹುಳ ಬಂದರೆ ಸಿರಿ ಬರುತ್ತದೆಯೇ? ಶಾಸ್ತ್ರ ಹೇಳುವ ರಹಸ್ಯ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ನಮ್ಮ ಮನೆಯಲ್ಲಿ ಕೆಲವೊಮ್ಮೆ ಜೇನುಹುಳಗಳು ಕಾಣಿಸಿಕೊಳ್ಳುತ್ತವೆ. ಕೆಲವರು ಜೇನುಹುಳ ಮನೆಗೆ ಬಂದರೆ ಲಕ್ಷ್ಮೀದೇವಿಯ ಆಗಮನ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಇದು ಶುಭ ಸೂಚನೆ ಎಂದು ನಂಬುತ್ತಾರೆ. ಹಾಗಾದರೆ ನಿಜವಾಗಿಯೂ ಜೇನುಹುಳ ಮನೆಗೆ ಬಂದರೆ ಸಿರಿ ಸಂಪತ್ತು ಬರುತ್ತದೆಯೇ? ಇದರ ಬಗ್ಗೆ ಶಾಸ್ತ್ರ ಮತ್ತು ಜನಪದ ನಂಬಿಕೆಗಳು ಏನು ಹೇಳುತ್ತವೆ? ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಜೇನುಹುಳ ಯಾಕೆ ವಿಶೇಷ? ಜೇನುಹುಳ ಅತ್ಯಂತ ಶ್ರಮಜೀವಿ ಕೀಟ. ಒಂದು ಹನಿ ಜೇನು ಸಂಗ್ರಹಿಸಲು ಸಾವಿರಾರು ಹೂಗಳಿಗೆ ಭೇಟಿ ನೀಡುತ್ತದೆ. ಆದ್ದರಿಂದ ಜೇನುಹುಳನ್ನು ಪರಿಶ್ರಮ, ಶಿಸ್ತು ಮತ್ತು ಸಮೃದ್ಧಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಮನೆಗೆ ಜೇನುಹುಳ ಬಂದರೆ ಶುಭವೇ? ಹಿಂದೂ ಸಂಪ್ರದಾಯದಲ್ಲಿ ಜೇನುಹುಳ ಮನೆಗೆ ಬರುವುದು ಶುಭ ಸೂಚನೆ ಎಂದು ಅನೇಕರು ನಂಬುತ್ತಾರೆ. ವಿಶೇಷವಾಗಿ ಪೂಜಾ ಕೋಣೆ ಅಥವಾ ಮನೆಯ ಮುಂಭಾಗದಲ್ಲಿ ಜೇನುಹುಳ ಕಾಣಿಸಿಕೊಂಡರೆ ಅದನ್ನು ಒಳ್ಳೆಯ ಸಂಕೇತ ಎಂದು ಪರಿಗಣಿಸುತ್ತಾರೆ. ಸಿರಿ ಸಂಪತ್ತು ಬರುತ್ತದೆಯಾ? ಜನಪದ ನಂಬಿಕೆಯ ಪ್ರಕಾರ ಜೇನುಹುಳುಗಳು ಸಮೃದ್ಧಿಯ ಸಂಕೇತ. ಏಕೆಂದರೆ ಅವು ಜೇನು ಸಂಗ್ರಹಿಸುತ್ತವೆ. ಅದೇ ರೀತಿ ಮನೆಯಲ್ಲೂ ಹಣ ಮತ್ತು ಐಶ್ವರ್ಯ ಹೆಚ್ಚಾಗಲಿ ಎಂಬ ಆಶ್ರಯದಿಂದ ಜನರು ಇದನ್ನು ಶುಭವೆಂದು ಭಾವಿಸುತ್ತಾರೆ. ಆದರೆ ಹಣ ಬರುತ್ತದೆ ಎಂಬುದಕ್ಕೆ ಯಾವುದೇ ಖಚಿತ ಪುರಾವೆ ಇಲ್ಲ. ಜೇನುಹುಳ ಮನೆಗೆ ಬಂದರೆ ಶಾಸ್ತ್ರ ಏನು ಹೇಳುತ್ತದೆ? ಶಾಸ್ತ್ರಗಳಲ್ಲಿ ನೇರವಾಗಿ ಜೇನುಹುಳ ಬಂದರೆ ಹಣ ಬರುತ್ತದೆ ಎಂದು ಹೇಳಿಲ್ಲ. ಆದರೆ ಪ್ರಕೃತಿಯ ಜೀವಿಗಳನ್ನು ಗೌರವಿಸುವುದು ಪುಣ್ಯದ ಕೆಲಸ ಎಂದು ಹೇಳಲಾಗಿದೆ. ಜೇನುಹುಳುಗಳಿಗೆ ಹಾನಿ ಮಾಡದೆ ಬಿಡುವುದು ಒಳ್ಳೆಯದು. ಜೇನುಗೂಡು ಕಟ್ಟಿದರೆ ಏನು? ಮನೆಯಲ್ಲಿ ಜೇನುಗೂಡು ಕಟ್ಟಿದರೆ ಕೆಲವರು ಅದನ್ನು ಲಕ್ಷ್ಮೀ ಕಟಾಕ್ಷದ ಸಂಕೇತ ಎಂದು ಭಾವಿಸುತ್ತಾರೆ. ಆದರೆ ಸುರಕ್ಷತೆಯ ದೃಷ್ಟಿಯಿಂದ ಅಗತ್ಯವಿದ್ದರೆ ತಜ್ಞರ ಸಹಾಯದಿಂದ ಸ್ಥಳಾಂತರಿಸಬಹುದು. ಅದನ್ನು ನಾಶ ಮಾಡುವುದನ್ನು ತಪ್ಪಿಸುವುದು ಉತ್ತಮ. ಜೇನುಗೂಡುಗಳು ಒಗ್ಗಟ್ಟಾಗಿರುವುದರಿಂದ ಮನೆಯಲ್ಲಿ ಸಂಬಂಧಗಳು ಗಟ್ಟಿಯಾಗಿರುತ್ತವೆ ಎಂಬುದು ನಂಬಿಕೆ. ಜೇನುಹುಳು ನೀಡುವ ಸಂದೇಶ. ಜೇನುಹುಳು ನಮಗೆ ಒಂದು ಪಾಠ ಕಲಿಸುತ್ತದೆ. ಪರಿಶ್ರಮ ಮಾಡಿದರೆ ಮಾತ್ರ ಸಿಹಿ ಫಲ ಸಿಗುತ್ತದೆ ಎಂದು. ಜೇನು ಹೇಗೆ ಸಿಹಿಯಾಗಿದೆಯೋ ಹಾಗೆಯೇ ನಮ್ಮ ಜೀವನವು ಪರಿಶ್ರಮದಿಂದ ಸಿಹಿಯಾಗಿರುತ್ತದೆ. ಸ್ನೇಹಿತರೆ, ಜೇನುಹುಳು ಸಂಬಂಧದ ಸಂಕೇತ. ಮನೆಗೆ ಜೇನುಹುಳು ಬಂದರೆ ಅದನ್ನು ಅನೇಕರು ಶುಭ ಸೂಚನೆ ಎಂದು ನಂಬುತ್ತಾರೆ. ಸಂಬಂಧಗಳಲ್ಲಿ ಒಗ್ಗಟ್ಟಿರುತ್ತದೆ ಎಂದು ತಿಳಿಯುತ್ತಾರೆ. ಆದರೆ ನಿಜವಾದ ಸಿರಿ ಮತ್ತು ಸಂಪತ್ತು ನಮ್ಮ ಪರಿಶ್ರಮ, ಒಳ್ಳೆಯ ನಡತೆ ಮತ್ತು ದೇವರ ಭಕ್ತಿಯಿಂದ ಬರುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ.